Hello students, welcome to Pattadakal English Academy and Banshankari English Academy PUC first year question number 33B question tags ಈ ಟಾಪಿಕ್ ಅನ್ನ ಇವತ್ತು ಡಿಸ್ಕಷನ್ ಮಾಡ್ತೀನಿ. ಇದು ನಾನು ತೆಗೆದುಕೊಳ್ಳುವಂಥ ಕ್ವಶನ್ಸ್ ಅಂದರೆ ಈ 2025-26ದಲ್ಲಿ ಏನು ಕ್ವಶನ್ ಬ್ಯಾಂಕ್ ಆ ಬಿಡುಗಡೆ ಆಗಲ್ಪಟ್ಟಿದೆ ಅಲ್ಲ, ಆ ಕ್ವಶನ್ ಬ್ಯಾಂಕ್ನಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಬಿಡಿಸ್ಕೊಡ್ತೀನಿ. ಈ ಕ್ವಶನ್ ನಂಬರ್ 33B ಈ ಹಿಂದಿನ ವಿಡಿಯೋದಲ್ಲಿ ಎರರ್ ಐಡೆಂಟಿಫಿಕೇಶನ್ ಮಾಡಿಕೊಟ್ಟಿನಿ. ಇದು ಕ್ವಶನ್ ನಂಬರ್ 33A, ಇದು ಎರರ್ ಐಡೆಂಟಿಫಿಕೇಶನ್ ಇಲ್ಲದ ನೋಡ್ರಿ. ಇದು 33A ಎರರ್ ಐಡೆಂಟಿಫಿಕೇಶನ್ನು ಅಂದರೆ 4 ಸೆಂಟೆನ್ಸ್ ಕೊಟ್ಟಿರ್ತಾರ. ಈ ಸೆಂಟೆನ್ಸ್ ಹ್ಯಾಸ್ ಗಾಟ್ ಎ ಮಿಸ್ಟೇಕ್. ಸ್ಟೂಡೆಂಟ್ಸ್ ಹ್ಯಾವ್ ಟು ಫೈಂಡ್ ಔಟ್ ದ ಮಿಸ್ಟೇಕ್ ಆ್ಯಂಡ್ ಸ್ಟೂಡೆಂಟ್ಸ್ ಹ್ಯಾವ್ ಟು ರೆಕ್ಟಿಫೈ ಇಟ್. ಈ ಥರದ ಕ್ವಶನ್ನು ಕೊಟ್ಟು ಇದಕ್ಕೆ ಆಪ್ಷನ್ ಕೊಟ್ಟಿರ್ತಾನ, ಅದನ್ನಾದರೂ ಮಾಡಿರಿ, ಇಲ್ಲಾಂದರೆ 33B ಆದರೂ ಮಾಡಿರಿ ಅಂತ ಹೇಳ್ರಿ. ಬಿ ಅಂದರೆ ಕ್ವಶನ್ ಟ್ಯಾಗಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಕ್ವಶನ್ ಟ್ಯಾಗ್ ಇಲ್ಲಿ ಕೊಟ್ಟಾರ ನೋಡ್ರಿ, 33A ಮಾಡು ಇಲ್ಲ 33B ಮಾಡು, ಎರಡರಲ್ಲಿ ಒಂದು ಮಾಡು ಅಂತ ಕೊಟ್ಟಿರ್ತಾರೆ. ನಾವು ಮತ್ತೆ ಎರಡು ಟಾಪಿಕ್ಕನ್ನು ಕಲಿಸ್ಬೇಕಲ್ಲ. ನಿಮ್ಗೆ ಯಾವ್ದು ಈಸಿ ಆಗ್ತದೆ ಅದನ್ನು ನೀವು ಮಾಡ್ತೀರಿ. ನಾವು ಕಲಿಸೋದು ಎಲ್ಲ ಟಾಪಿಕ್ಕನ್ನು ಕಲಿಸ್ಬೇಕಾಗ್ತದೆ. ಅದಕ್ಕೆ ಈ ಒಂದು ಪೀರಿಯಡ್ದೊಳಗೆ ಈ ಕ್ವಶನ್ ಟ್ಯಾಗ್ಸನ್ನು ಬಿಡಿಸ್ಕೊಡ್ತೀನಿ. ಥಿಯರಿ ಏನು ಹೇಳಿಕ್ಕಾಗೋದಿಲ್ಲ, ಸ್ವಲ್ಪ ಏನು ಅವಶ್ಯಕತೆ ಅನ್ನಿಸ್ತಲ್ಲ ಅಷ್ಟು ಮಾತಾಡ್ತೀನಿ, ಸ್ವಲ್ಪ ನಿಮಗೆ ಹೆಲ್ಪ್ ಮಾಡ್ತೀನಿ. ಮತ್ತು ಡಿಟೇಲ್ ಹೇಳ್ಬೇಕಂತಂದ್ರೆ ಇದರೊಳಗೆ ಹೆಂಗೆ ಆಗ್ತದೆ ರೀ, ಆಗೋದಿಲ್ಲ. ಕ್ವಶನ್ ಪೇಪರ್ ಬಿಡಿಸ್ಲಿಕ್ಕೆ ಹತ್ತೀವಿ, ಈಗ ಎಷ್ಟು ಕೇಳ್ತಾರೋ ಅಷ್ಟು ಆನ್ಸರ್ ಬಿಡಿಸೋದು. ಸ್ವಲ್ಪ ಎಷ್ಟು ನಿಮ್ಗೆ ಹೆಲ್ಪ್ ಆಗ್ತೈತಿ ಅಷ್ಟು ಮಾತಾಡ್ತೀನಿ ನನ್ನ ಒಂದು ಟೈಮ್ ಲಿಮಿಟ್ದೊಳಗೆ. ಓಕೆ, ಬರ್ರಿ ನೋಡೋಣ. ಈ ಕ್ವಶನ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಐತಿಲ್ಲೇ ನೋಡ್ಕೊಡ್ರಿ. ರೇರೈಟ್ ಆಸ್ ಡೈರೆಕ್ಟೆಡ್ ಅನ್ನುವಂಥ ಕ್ವಶನ್ದೊಳಗೆ ಬರ್ತೈತಿ. ಇದು ಏನು ಡೈರೆಕ್ಟೆಡ್ ಅಂತಂದ್ರೆ ಇಲ್ಲೇ ಈ ಕ್ವಶನ್ ಟ್ಯಾಗ್ ಅಂದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗ್ತದೆ ತಗೋರಿ. ಇದು ಎಷ್ಟು ಮಾರ್ಕ್ಸಿಂದ ಇರ್ತೈತಿ, ಎಷ್ಟು ಮಾರ್ಕ್ಸಿಂದ ಕ್ವಶನ್ ಟ್ಯಾಗ್ ಕೇಳ್ತಾರ ಏನಂತ ಇಲ್ಲಿ ನೋಡ್ರಿ, ಗೊತ್ತಾಗ್ತದೆ ನಿಮಗೆ. ಇದು ಏನು ಮಾಡ್ತಾರ, ದ ಕ್ವಶನ್ ನಂಬರ್ 33B ಈಸ್ 4 ಮಾರ್ಕ್ ಕ್ವಶನ್. ಹ್ಞೂ ಸರ್, ದಿಸ್ ಈಸ್ ಎ ಚಾಯ್ಸ್ ಕ್ವಶನ್. ಚಾಯ್ಸ್ ಕ್ವಶನ್ ಅಂದ್ರೆ ಸರ್, ಲರ್ನರ್ಸ್ ಮೇ ಆನ್ಸರ್ ಐದರ್ 33A. ಎರರ್ ಐಡೆಂಟಿಫಿಕೇಶನ್ ಮ್ಯಾಗಲ್ದೈತಲ್ಲ ಇದು ರೀ, ಇದನ್ನಾರ ಬಿಡಿಸ್ರಿ, ಇಲ್ಲ 33B. ಓಕೆ ಸರ್, 33B ಇದೊಳಗೆ ಏನು ಕ್ವಶನ್ ಇರ್ತಾವ್ರಿ, 33A ಕೊಡುವಂಥ ಎಲ್ಲ 4 ಕ್ವಶನ್ಸ್ಗಳು ಎರರ್ ಐಡೆಂಟಿಫಿಕೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 33B ಕೊಡ್ತಿರಲ್ಲ, ಈ 4 ಕ್ವಶನ್ಸ್ ಕೊಡ್ತಿರಲ್ಲ ಸರ್, ಯಾವ ಕ್ವಶನ್ ಇರ್ತವೆ ಅಂತ ಕೇಳಿದ್ರೆ ಇಲ್ಲಿ ಇರ್ತಾವೆ ನೋಡ್ರಿ, ಇದನ್ನು ಕೊಡ್ತಾರೆ. ಅಂದ್ರೆ ಚೇಂಜ್ ಎ ಸೆಂಟೆನ್ಸ್ ಇಂಟು ಎ ಕ್ವಶನ್ ಬಿಗಿನಿಂಗ್ ವಿತ್ ರೈಟ್ ಫಾರ್ಮ್ ಆಫ್ ಡು. ಇಂಟ್ರಾಗೇಟಿವ್ ಮಾಡಿದ್ರಿ. ಈಗ ಐ ಗೋ ಟು ಸ್ಕೂಲ್ ಅಂತ ಕೊಟ್ಟಿರ್ತಾರ, ಇಂಟ್ರಾಗೇಟಿವ್ ಮಾಡೋದು ಡು ಐ ಗೋ ಟು ಸ್ಕೂಲ್. ಶಿ ಗೋಸ್ ಟು ಸ್ಕೂಲ್ ಅಂತ ಇರ್ತದ, ಡಸ್ ಶಿ ಗೋ ಟು ಸ್ಕೂಲ್. ಶಿ ವೆಂಟ್ ಟು ಸ್ಕೂಲ್ ಅಂತ ಇರ್ತದೆ, ಡಿಡ್ ಶಿ ಗೋ ಟು ಸ್ಕೂಲ್. ಹಿಂಗೆ ಡೂ ಫಾರ್ಮ್ ಯೂಸ್ ಮಾಡಿಕೊಂಡು ಇಂಟ್ರಾಗೇಟಿವ್ ಮಾಡೋದು ಒಂದು ಕ್ವಶನ್ ಇರ್ತದ್ರಿ. ಮತ್ತು ಸೆಕೆಂಡ್ ಕ್ವಶನ್ ಏನಿರ್ತದೆ, 4 ಕ್ವಶನ್ಗಳಲ್ಲಿ ಒಂದು ಕ್ವಶನ್ನು ಇಂಟ್ರಾಗೇಟಿವ್ ಮಾಡೋದಿರ್ತದ್ರಿ. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಇಂದ ಮಾತ್ರ ಕೊಟ್ಟಿರ್ತಾರೆ. ಡೂ, ಡಸ್, ಡಿಡ್ ಯೂಸ್ ಮಾಡ್ಕೊಂಡು ಇಂಟ್ರಾಗೇಟಿವ್ ಮಾಡಬೇಕು. ಇದು ಒಂದು ಕ್ವಶನ್ ಇರ್ತದೆ. ಫ್ರೇಮಿಂಗ್ ಕ್ವಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್ ಅಂತೇಳಿ ಫ್ರೇಮಿಂಗ್ ಕ್ವಶನ್ ಅಂತೀವಲ್ಲ, ಆ ಫ್ರೇಮಿಂಗ್ ಕ್ವಶನ್ ಸಂಬಂಧಪಟ್ಟು ಒಂದು ಕ್ವಶನ್ ಇರ್ತೈತೆ ರೀ. ಆ್ಯಂಡ್ ಆ್ಯಡ್ ಎ ಕ್ವಶನ್ ಟ್ಯಾಗ್ ಒಂದು ಕ್ವಶನ್ ಇರ್ತೈತಿ. 4 ಕ್ವಶನ್ಸ್ ಇರ್ತಾವಲ್ಲ. ಈಗ 33A ಬಿಡಿಸಿದ್ರಂದ್ರೆ 4 ಎರರ್ ಐಡೆಂಟಿಫಿಕೇಶನ್ ಸಂಬಂಧಪಟ್ಟಿರ್ತಾವ್ರಿ. 33A 33A ಬಿಟ್ಟು 33B ನೀ ಬಿಡಿಸ್ತೀನಿ ಅಂತಂದ್ರೆ, ಒಂದು ಡೂ ಫಾರ್ಮ್ ತಗೊಂಡು ಇಂಟ್ರಾಗೇಟಿವ್ ಮಾಡೋದು ಇರ್ತೈತಿ, ಒಂದು ಫ್ರೇಮಿಂಗ್ ಕ್ವಶನ್ ಇರ್ತೈತಿ, ಒಂದು ಕ್ವಶನ್ ಟ್ಯಾಗ್ ಇರ್ತೈತಿ. ಸರ್ ರಿಪೀಟ್ ಇದು ಏನಾಗ್ತತಿ, ಇದು 3 ಅದವಲ್ರಿ 4 ಕ್ವಶನ್ ಅಂದರೆ ಯಾವ್ದಾರು ಒಂದು ಕ್ವಶನ್ ರಿಪೀಟ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಒಮ್ಮೊಮ್ಮೆ ಇದನ್ನು ಕ್ವಶನ್ ಟ್ಯಾಗ್ 2 ಮಾರ್ಕ್ಸಿಗೆ ಕೇಳಾರೆ, ಒಮ್ಮೊಮ್ಮೆ ಇಂಟ್ರಾಗೇಟಿವ್ 2 ಮಾರ್ಕ್ಸಿಗೆ ಕೇಳಾರೆ, ಒಮ್ಮೆ ಫ್ರೇಮಿಂಗ್ ಕ್ವಶನ್ 2. ಯೂಸ್ವಲಿ ಕ್ವಶನ್ ಟ್ಯಾಗ್ ಕೇಳಿದ್ದುಂಟು ಜಾಸ್ತಿ. ಅಂದರೆ 2 ಮಾರ್ಕ್ಸಿಗೆ ಕ್ವಶನ್ ಟ್ಯಾಗ್ ಕೇಳ್ತಾರೆ. ಇನ್ನೊಂದು ಟಾಪಿಕ್ ತೊಗೊಂಡಿದ್ರೆ ಚಲೋ ಆಯ್ತಾನ ಅಂತ ಅನ್ಸದ. ಇಲ್ಲೇ ಇದನ್ನು 2 ಮಾರ್ಕ್ಸ್ ನೀವು ಅನಿಸ್ಬೋದು ರೀ ಸರ್, 4 ಕ್ವಶನ್ ಇರ್ತಾವೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ 3 ಏರಿಯಾ ಕೊಡ್ತಾರೆ. ಒಂದು ಇಂಟ್ರಾಗೇಟಿವ್ ಮಾಡೋದು, ಒಂದು
ಫ್ರೇಮಿಂಗ್ ಕ್ವಶನ್ನು, ಒಂದು ಕ್ವಶನ್ ಟ್ಯಾಗ್, ಮೂರೇ ಟಾಪಿಕ್ ಅದವಲ್ಲ? ಹೌದು. ಒಂದು ಟಾಪಿಕ್ ಮೇಲೆ ಡಬಲ್ ಕ್ವಶನ್ ಬರ್ತಾವ್ರಿ. ಇಲ್ಲಿ ಇನ್ನೊಂದು ಟಾಪಿಕ್ ಅನ್ನು ಹಾಕ್ಬೋದಿತ್ತನೋ ಅವರು, ಯಾಕೋ ಗೊತ್ತಿಲ್ಲ. ನಾವು ಹಂಗೆ ಹೊರಗೆ ಕೂತ್ಕೊಂಡು ಮಾತಾಡ್ತೀವಿ. ಅಲ್ಲಿ ಆ್ಯಕ್ಚುಲಿ ಏನಾಯ್ತನೋ ಗೊತ್ತಿಲ್ಲ. ಟಾಪಿಕ್ಕು 3, ಕ್ವಶನ್ನು 4. ಅಂದರೆ ಯಾವುದೋ ಒಂದು ಟಾಪಿಕ್ ಮೇಲೆ 2 ಕ್ವಶನ್ಸ್ಗಳು ಬರ್ತಾವೆ. ಹಿಂಗೆ ನಾವೇನು ಮಾಡ್ಬೇಕಾಗ್ತದಂದ್ರೆ ಇಲ್ಲೇ ಇಷ್ಟು ಬಿಡಿಸ್ಬೇಕಾಗ್ತತ್ರಿ. ಅಂದ್ರೆ ನಾ ಏನು ಮಾಡ್ಕೊಡ್ತೀನಿ, ಇವ್ರು ಮಾಡ್ಯಾರ ಸರ್ ಇಲ್ಲೇ ಮೊದಲ ಕ್ವಶನ್ ಟ್ಯಾಗ್ ಸಂಬಂಧಪಟ್ಟು ಒಂದು 10 ಕ್ವಶನ್ ಕೊಟ್ಟಾರ. ಆಮೇಲೆ ಫ್ರೇಮಿಂಗ್ ಕ್ವಶನ್ಗೆ ಸಂಬಂಧಪಟ್ಟು ಒಂದು 10 ಸೆಂಟೆನ್ಸ್ ಕೊಟ್ಟಾರ. ಆಮೇಲೆ ಇಂಟ್ರಾಗೇಟಿವ್ ಮಾಡಿದ್ರು ಡೂ ಫಾರ್ಮ್ ಯೂಸ್ ಮಾಡಿಕೊಂಡು ಒಂದು 10 ಸೆಂಟೆನ್ಸ್ ಕೊಡ್ತಾರ. ಓಕೆ, ಯಸ್. ಇದನ್ನು ನಾನೇನು ಮಾಡ್ತೀನಿ ಅಂತಂದರೆ ಈ ಕ್ವಶನ್ ಟ್ಯಾಗ್ ಇದ್ದ ಒಂದು ವಿಡಿಯೋ ಮಾಡ್ತೇನೆ ರೀ. ನೆಕ್ಸ್ಟು ಫ್ರೇಮಿಂಗ್ ಕ್ವಶನ್ದು ಒಂದು ವಿಡಿಯೋ ಮಾಡ್ತೇನೆ ರೀ. ನೆಕ್ಸ್ಟು ಇಂಟ್ರಾಗೇಟಿವ್ ಮಾಡೋದು ಒಂದು ವಿಡಿಯೋ ಮಾಡ್ತೇನೆ ರೀ. ಹೌದಾ? ಇಷ್ಟು ಕೂಡಿಸಿ ಒಂದ ಮಾಡೋದು ಬೇಡ, ಈ ರೀತಿ ಮಾಡ್ತಿರ್ತೀನಿ. ಓಕೆ, ಈಗ ಈ ಒಂದು ವಿಡಿಯೋದಲ್ಲಿ ನಾನೇನು ಮಾಡ್ತೀನಿ ಅಂದ್ರೆ ಕ್ವಶನ್ ಟ್ಯಾಗ್ ಬಗ್ಗೆ ಮಾತಾಡ್ತೀನಿ. ಇವರು ಆ್ಯಕ್ಚುಲಿ ತೊಗೊಳ್ಳೋದು ಲಾಸ್ಟ್ ಹಾಕ್ಕೊಂಡಾರ, ಬಟ್ ಬಿಡಿಸೋದು ಫಸ್ಟ್ ತೊಗೊಂಡಾರ. ಇದನ್ನು ನೋಡಬೇಕು. ಇದನ್ನು ಸೆಕೆಂಡ್ ಬಿಡಿಸ್ಯಾರ, ಇದನ್ನು ಥರ್ಡ್ ಬಿಡಿಸ್ಯಾರ. ಯಾವ್ದಾರ ಆಗಲಿ, ಯಾವ್ದು ಇದನ್ನು ಮೊದಲು ಬಿಡಿಸ್ಬೇಕಂತ ಏನಿರೋದಿಲ್ಲ. ಕ್ವಶನ್ ಟ್ಯಾಗ್ ಮೊದಲದ, ಕ್ವಶನ್ ಟ್ಯಾಗ್ ಬಿಡಿಸೋಣ ಬನ್ನಿ. ಕ್ವಶನ್ ಟ್ಯಾಗ್ ಬಿಡಿಸ್ಬೇಕು ಅಂತಂದರೆ ಥಿಯರಿ ಗೊತ್ತಿರ್ಬೇಕ್ರಿ ನಿಮಗೆ. ಒಂದು ಜನರಲ್ 90% ನಿಮ್ಗೆ ಅಪ್ಲೈ ಆಗ್ತಕ್ಕಂಥ ಒಂದು ರೂಲ್ ಅಂದರೆ 90% ರೀ, 100% ಅಲ್ಲ. ಸ್ಟೇಟ್ಮೆಂಟ್ ಅಫರ್ಮೇಟಿವ್ ಇದ್ದರೆ ಟ್ಯಾಗ್ ನೆಗೆಟಿವ್ ಆಗ್ಬೇಕ್ರಿ. ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ದರೆ ಟ್ಯಾಗ್ ಅಫರ್ಮೇಟಿವ್ ಆಗಬೇಕು. ಇಲ್ಲೇ ನಾಟ್ ಬಂದೈತೆ ಅಂದರೆ ಇಲ್ಲಿ ನಾಟ್ ಬರಬಾರ್ದು ರೀ. ಇಲ್ಲಿ ನಾಟ್ ಬಂದಿಲ್ಲ ಅಂದರೆ ಇಲ್ಲಿ ನಾಟ್ ಬರ್ಬೇಕ್ರಿ. ಒಂದು ಸಿದ್ಧಾಂತ ಜನರಲ್ ಇದು, ಕೆಲವು ಸಂದರ್ಭದಲ್ಲಿ ಬರೋದಿಲ್ಲ. ಅದನ್ನು ನೋಡ್ಕೊಂಡು ಪ್ರಸಂಗ ಬಂದಾಗ ಹೇಳ್ತೀನಿ. ಇದು ಯಾವುದು ಇಂಪರೇಟಿವ್ ಸೆಂಟೆನ್ಸ್ ಇದ್ದಾಗ ಬರೋದಿಲ್ಲ ರೀ. ಇನ್ನೊಂದು ಲೆಟ್ ಇದ್ದಾಗ ಬರೋದಿಲ್ಲ ರೀ. ಅದೆಲ್ಲ ಹೇಳ್ತೀನಂತೆ, ಇಲ್ಲಿ ಬಂದಿದ್ರೆ ಹೇಳ್ತೀನಿ, ಇಲ್ಲಕ್ಕಂದ್ರೆ ಇಲ್ಲ. ಸ್ಟೂಡೆಂಟ್ಸ್, ಕ್ವಶನ್ ಟ್ಯಾಗ್ ಯಾಡ್ ಮಾಡೋದು ಪದ್ಧತಿ ಹೆಂಗಂತ ಕೇಳಿದ್ರೆ ಸಬ್ಜೆಕ್ಟ್ ನೋಡ್ಬೇಕ್ರಿ. ಅದರ ಮಗ್ಲೇ ಇರ್ತಕ್ಕಂಥದ್ದು ಹೆಲ್ಪಿಂಗ್ ಹೊರಬಾಗ್ಲಿ ನೋಡ್ಬೇಕ್ರಿ. ಜಸ್ಟ್ ಇಂಟ್ರಾಗೇಟಿವ್ ರೀ, ಇದು ಇಂಟ್ರಾಗೇಟಿವ್ ಮಾಡ್ದಂಗ್ರಿ ಇದನ್ನು. ಹೌದಾ? ಕ್ವಶನ್ ಟ್ಯಾಗ್ ಹಾಕಬೇಕಾದ್ರೆ ಸಬ್ಜೆಕ್ಟ್ ನೋಡ್ರಿ, ಅದರ ಮಗ್ಲೇ ಇರುವ ಒಂದು ಹೆಲ್ಪಿಂಗ್ ವರ್ಬ್ ನೋಡ್ರಿ. ಮುಂದಿನ ಪಾರ್ಟು ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಆದರೆ ನಾಟ್ ಐತೋ ಇಲ್ಲೋ ಅದೊಂದು ಸ್ವಲ್ಪ ನೋಡ್ಕೊರಿ. ನೋಡಿಕೊಂಡು ಶಿ ಈಸ್ ಗೋಯಿಂಗ್ ಟು ಸ್ಕೂಲ್ ಅಂತೈತಿಲ್ಲೋ, ಸಬ್ಜೆಕ್ಟ್ ಆಕ್ಸಿಲರಿ ಈಸ್ ಅಂತದ. ಕ್ವಶನ್ ಟ್ಯಾಗ್ ಯಾಡ್ ಮಾಡಬೇಕಾದ್ರೆ ಈ ಈಸನ್ನು ಮೊದಲು ತೊಗೊಂಡ್ಬಿಡ್ರಿ, ಬರ್ಕೋರಿ ಇಲ್ಲ ಸ್ಮಾಲ್ ಈಸ್ ಅಂತೇಳಿ. ಈಸ್ ಅಂತ ಬರೆಯಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತದ್ರಿ. ಇದ್ರ ಈಸ್ ಅಂತ ಏನೈತಿ, ಇಲ್ಲಿ ಏನದ ಹೆಲ್ಪಿಂಗ್ ವರ್ಬ್, ಅದ ಹೆಲ್ಪಿಂಗ್ ವರ್ಬ್ ಬರ್ಕೋರಿ. ಇದು ನೆಗೆಟಿವ್ ಐತನಿ, ಇದು ಅಫರ್ಮೇಟಿವ್ ಐತೋ? ಸರ್ ನೆಗೆಟಿವ್ ಐತ್ರಿ. ಟ್ಯಾಗ್ನ ಅಫರ್ಮೇಟಿವ್ ಮಾಡ್ರಿ, ಶಿ ಈಸಂಟ್ ಮಾಡ್ರಿ. ನಾಟದು ಕಾಂಟ್ರಾಕ್ಟೆಡ್ ಫಾರ್ಮ ಬರೀಬೇಕ್ರಿ. NOT ಬರೆದ್ರೆ ತಪ್ಪಾಗ್ತೈತ್ರಿ. ಮತ್ತು ಇಲ್ಲಿ ಸ್ಪೇಸ್ ಇರಬಾರ್ದ್ರಿ. ಎರಡು ಕೂಡಿ ಬರೀದು ಹಿಂಗೆ ಅನ್ನೋದು ಈಸಂಟ್. ಮತ್ತು ಸರ್ ಸ್ಪೇಸ್ ಬಿಡ್ತೀನಿ ರೀ, NOT ಬರಿತೀನಿ ಅಂದ್ರೆ ತಪ್ಪಾಗ್ತೈತಲ್ರಿ. ತಪ್ಪೇ. ಈಸಂಟ್. ಕ್ವಶನ್ ಟ್ಯಾಗ್ ಯಾಡ್ ಮಾಡ್ಬೇಕಾದ್ರೆ ಏನು ಹೆಲ್ಪಿಂಗ್ ವರ್ಬ್ ಅದ, ಹೆಲ್ಪಿಂಗ್ ವರ್ಬ್ ತೊಗೋರಿ. ಅದಕ್ಕೆ ನಾಟ್ ಅದ ಶಾರ್ಟ್ ಫಾರ್ಮ್, ಕಾಂಟ್ರಾಕ್ಟೆಡ್ ಫಾರ್ಮ್ ಹಾಕ್ರಿ. ಮೂರನೇ ಸ್ಟೆಪ್ ಅಂದ್ರೆ ಇಲ್ಲೇನು ಐತೆ ನೋಡಿ ಸಬ್ಜೆಕ್ಟ್, ಇದರ ಪ್ರನೌನ್ ತೊಗೋರಿ. ಇಲ್ಲಿ ಕಮಲಾ ಇದ್ರೆ ಶಿ ಅಂತ ಬರ್ರಿ, ಮಹೇಶ್ ಇದ್ರೆ ಹಿ ಅಂತ ಬರ್ರಿ, ಬಾಯ್ಸ್ ಇದ್ರೆ ದೇ ಅಂತ ಬರ್ರಿ, ಬಾಯ್ ಇದ್ರೆ ಹಿ ಅಂತ ಬರ್ರಿ, ಆ ಗರ್ಲ್ ಇದ್ರೆ ಶಿ ಅಂತ ಬರ್ರಿ. ಸರ್ ಇಲ್ಲಿ ಪ್ರನೌನ್ ಇತ್ತಂದ್ರೆ, ಪ್ರನೌನ್ ಇದ್ರೆ ಬಾಳೆಹಣ್ಣು ಸುಲ್ದೆ ಕೊಟ್ಟಂಗ್ರಿ. ಅದು ನೌನ್ ಇದ್ರೆ ಪ್ರನೌನ್ ಹಾಕ್ರಿ, ಮತ್ತು ಪ್ರನೌನ್ ಇತ್ತಂದ್ರೆ ಅದ ಪ್ರನೌನ ಹಾಕಿಬಿಡ್ರಿ. ಶಿ ಪ್ರನೌನ್ ಆಯ್ತಲ್ಲ, ಶೀನ ಹಾಕಿಬಿಡ್ರಿ. ಇಷ್ಟು ಹಾಕಿ ಕ್ವಶನ್ ಮಾರ್ಕ್ ಕೊಟ್ಬಿಟ್ರೆ ಕ್ವಶನ್ ಟ್ಯಾಗ್. ಮತ್ತೇನೂ ಇಲ್ರಿ, ಮತ್ತೇನೇನೇನೇನೂ ಇಲ್ಲ. ಬಟ್ ಸೆನ್ಸಿಟಿವ್ ಐತೆ ಟಾಪಿಕ್. ಇದನ್ನು ಡಿಟೇಲ್ ಥಿಯರಿ ಹೇಳಿದಾಗ ನಿಮಗೆ ಒಂದು ಚೂರು ಸಹಿತ ಕಸರು ಉಳಿಯೋದಿಲ್ಲ. ಬಟ್ ಏನು ಮಾಡೋದು, ಈಗ ಥಿಯರಿ ಹೇಳಕ್ಕೆ ಟೈಮ್ ಇಲ್ಲ. ಕ್ವಶನ್ ಪೇಪರ್ ಬಿಡಿಸ್ತೀನಿ, ಈ ಕೆಲಸ ಮುಗಿಸ್ಕೊಟ್ಟು ಮತ್ತೆ ಮುಂದೆ ಥಿಯರಿ ಕೈ ಹಾಕ್ತೇನಂತ. ಹೌದಾ? ಈಗ ಇಷ್ಟರ ಈಗ ಈ ಶಿ ಈಸ್ ಗೋಯಿಂಗ್ ಅದಲ್ಲ, ಈಸ್ ಅಂಟ್ ಶಿ ಕ್ವಶನ್ ಮಾರ್ಕ್ ಹಾಕ್ಬಿಡು. ಒಂದನೇದ್ದು ಇಲ್ಲಿ ಹೆಲ್ಪಿಂಗ್ ವರ್ಬ್ ತಗೋ, ಒಂದನೇ ಸ್ಟೆಪ್. ಎರಡನೇ ಸ್ಟೆಪ್ಪು ಇದು ಅಫರ್ಮೇಟಿವ್ ಇದ್ದರೆ ನೆಗೆಟಿವ್ ಮಾಡ್ಕೋರಿ. ಇಲ್ಲೇ ಒಂದು ವೇಳೆ ಶಿ ಈಸ್ ನಾಟ್ ಗೋಯಿಂಗ್ ಇತ್ತಪ್ಪ ಅಂದ್ರೆ ಅವಾಗ ಅಂಟ್ ಬರೋದಿಲ್ಲ ರೀ. ಇದು
ಈಸ್ ಶಿ ಅಷ್ಟೇ ಬರ್ತೈತಿ. ಶಿ ಈಸ್ ನಾಟ್ ಗೋಯಿಂಗ್ ಟು ಸ್ಕೂಲ್, ಈಸ್ ಶಿ ಅಂತ ಬರ್ತೈತಿ. ಶಿ ಈಸ್ ಗೋಯಿಂಗ್ ಟು ಸ್ಕೂಲ್, ಈಸಂಟ್ ಶಿ. ಅಫರ್ಮೇಟಿವ್ ಇದ್ದರೆ ನೆಗೆಟಿವ್ ಆಗಬೇಕು, ನೆಗೆಟಿವ್ ಇದ್ದರೆ ಅಫರ್ಮೇಟಿವ್ ಆಗಬೇಕು. ಎರಡನೇದಕ್ಕೆ ಬರ್ರಿ, ಸ್ಪೆಷಲ್ ಅದ. ಇಲ್ಲಿ ಯಾವುದೇ ಹೆಲ್ಪಿಂಗ್ ಹೊರಬಿಲ್ಲ, ಅಂದರೆ ಸಿಂಪಲ್ ಪ್ರೆಸೆಂಟರ ಸಿಂಪಲ್ ಪಾಸ್ಟರ ಇರ್ತಕ್ಕೆ. ವೆಂಟ್ ಅಂತದ ಸಿಂಪಲ್ ಪಾಸ್ಟ್ ಅದ. ಇಂಥ ಟೈಮ್ದಲ್ಲಿ ವೆಂಟ್ ಇದ್ದ ಟೈಮ್ದಲ್ಲಿ ಕ್ವಶನ್ ಟ್ಯಾಗ್ ಹಾಕಬೇಕಾದ್ರೆ ಕ್ವಶನ್ ಟ್ಯಾಗ್ ಡಿಡ್ ತೊಗೋಬೇಕ್ರಿ. ಡಿಡ್ ಸಿಂಪಲ್ ಪಾಸ್ಟ್ ಇದ್ರೆ ಇಲ್ಲಿ ಗೋ ಇದ್ರೆ ಡೂ ತಗೋರಿ, ಇಲ್ಲಿ ಗೋಸ್ ಇದ್ರೆ ಡಸ್ ತಗೋರಿ, ಇಲ್ಲಿ ವೆಂಟ್ ಇದ್ರೆ ಡಿಡ್ ತಗೋರಿ. ಪ್ರೆಸೆಂಟ್ ಫಾರ್ಮ್ ಇತ್ತು ಡೂ ತಗೋರಿ, ಪ್ರೆಸೆಂಟ್ ಫಾರ್ಮ್ ಎಸ್ ಇತ್ತು ಡಸ್ ತಗೋರಿ, ಪಾಸ್ಟ್ ಫಾರ್ಮ್ ಇತ್ತು ಡಿಡ್ ತಗೋರಿ. ಹೆಲ್ಪಿಂಗ್ ವರ್ಬ್ ಇಲ್ಲಿ ಇರುದಿಲ್ರಿ, ನಾವು ಕೈಗಡೆ ತಗೋಬೇಕು. ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ನೆಗೆಟಿವ್ ಮಾಡುವಾಗ ಇಂಟ್ರಾಗೇಟಿವ್ ಮಾಡೋ ಮಾಡ್ತೀವಲ್ಲ, ಡೂ ಫಾರ್ಮ್ ಯೂಸ್ ಮಾಡ್ಕೊಂಡು ಇಂಟ್ರಾಗೇಟಿವ್ ಮಾಡ್ರಿ ಅಂತಾರಲ್ಲ, ಇಲ್ಲಿ ಡೂ ಫಾರ್ಮ್ ಯೂಸ್ ಮಾಡ್ಕೋಬೇಕ್ರಿ. ಪಾಸ್ಟ್ ಸಿಂಪಲ್ ಇರೋದನ್ನ ಡಿಡ್ ತಗೋಬೇಕು. ಡಿಡಂಟ್ ಮಾಡ್ರಿ ಅಫರ್ಮೇಟಿವ್ದ, ಪ್ರನೌನ್ ದೇ ಹಾಕ್ರಿ. ಡಿಡಂಟ್ ದೇ. ಸರ್ ಇಲ್ಲಿ ನೆಗೆಟಿವ್ ಕೊಟ್ಟಾರೆ, ಹಾಗಾದ್ರೆ ನಿಮ್ಮಲ್ಲಿ ನಾಟ್ ಬರಬಾರ್ದ್ರಿ. ಶಿ ಡಸ್ ನಾಟ್ ಲೈಕ್ ಕಾಫಿ. ಹೆಲ್ಪಿಂಗ್ ವರ್ಬ್ ಏನತ್ತ ಡಸ್ ಐತಿ ತಗೋರಿ, ಡಸ್. ಇಲ್ಲಿ ನೆಗೆಟಿವ್ ಇರೋದ್ರಿಂದ ಇಲ್ಲಿ ನೆಗೆಟಿವ್ ಬರಬಾರ್ದ್ರಿ. ಪ್ರನೌನ್ ಹಾಕ್ಬಿಡ್ರಿ. ಎರಡನೇ ಸ್ಟೆಪ್ ಡಸ್ ಹಿ, ಡಸ್ ಹಿ. ಇಷ್ಟ ರೀ. ಏನಾರ ನಿಮಗೆ ಇದಾಯ್ತಂದ್ರೆ ಕಮೆಂಟ್ ಬರೀರಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ ರೀ, ಹೇಳ್ತೀನಿ. ಕ್ವಶನ್ ನಂಬರ್ 4, ವಿ ಶುಡ್ ಅಂತದ ಮಾಡಲ್ ಅದ ರೀ. ಮಾಡಲ್ ಇರಲಿ ಪ್ರೈಮರಿ ಇರಲಿ, ಆಕ್ಸಿಲರಿ ಇದ್ರೆ ಮುಗೀತ್ರಿ. ಆಕ್ಸಿಲರಿ ಇಲ್ಲ ಅಂದ್ರೆ ಡೂ ಡಸ್ ಡಿಡ್ ತೊಗೊತೀವಿ. ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಇರ್ತಾವ್ರಿ. ಇಲ್ಲಿ ಬಂತಲ್ಲ ಆಗಲೇ, ಇದು ಸಿಂಪಲ್ ಪಾಸ್ಟ್. ಇಲ್ಲಿ ಆಕ್ಸಿಲರಿ ಇರೋದಿಲ್ಲ. ಇಲ್ಲಿ ನಾವು ಡೂ ಡಸ್ ಡಿಡ್ ತೊಗೋಬೇಕು. ಆಗಲೇ ಹೇಳಿದ್ನಲ್ಲ, ಇಲ್ಲಿ ಗೋ ಪ್ರೆಸೆಂಟ್ ಬಂದರೆ ಡೂ ತೊಗೋತೀರಿ, ಇಲ್ಲಿ ಗೋಸ್ ಬಂದರೆ ಡಸ್ ತೊಗೊತೀರಿ, ಇಲ್ಲಿ ವೆಂಟ್ ಬಂದರೆ ಡಿಡ್ ತೊಗೊತೀರಿ. ಅಷ್ಟೇ. ಉಳಿದಿದ್ದು ಹೆಲ್ಪಿಂಗ್ ವರ್ಬ್ ಇದ್ರೆ ಹೆಲ್ಪಿಂಗ್ ವರ್ಬ್ ತೊಗೊಂಡ್ಬಿಡ್ತೀರಿ. ಅದರ ಸಿಂಪಲ್ ಪ್ರೆಸೆಂಟ್ ನೆಗೆಟಿವ್ ಕೊಟ್ಟಾರಲ್ಲೇ, ಸಿಂಪಲ್ ಬಟ್ ಡಸ್ ನಾಟ್ ಲೈಕ್ ಅಂತ ತಿಳ್ಕೊಂಡು ಅವ್ರು ನೆಗೆಟಿವ್ ಕೊಟ್ಟಾರಂದ್ರೆ ಹೆಲ್ಪಿಂಗ್ ವರ್ಬ್ ಕೊಡಬೇಕಲ್ಲ. ಡಸ್ ಕೊಟ್ಟಿರ್ತಾರ, ನಾವು ಡಸ್ ತೊಗೋಬೇಕು. ನೆಗೆಟಿವ್ ಅವರೇ ಕೊಟ್ಟಿದ್ದರಿಂದ ನಾವು ಅಫರ್ಮೇಟಿವ್ ಮಾಡ್ಕೋಬೇಕು. ಡಸ್ ಹಿ ಅಂತ ಮಾಡ್ರಿ. 4th ಮಾಡಲ್ ಐತಿಲ್ಲ, ಶುಡ್ ಅಂತೇಳಿ. ಶುಡಂಟ್ ಇಲ್ಲ, ಅವ್ನು ನೆಗೆಟಿವ್ ಐತೆ ನಾವು ನೋಡಿದ್ರೆ ನೆಗೆಟಿವ್ ಇಲ್ಲ. ಶುಡಂಟ್ ಪ್ರನೌನು ವಿ ಅಂತ ಐತಿ. ನೌನ್ ಇದ್ರೆ ಪ್ರನೌನ್ ಹಾಕ್ತೀರಿ ಕ್ವಶನ್ ಟ್ಯಾಗ್ನಲ್ಲಿ. ಇಲ್ಲೇ ಪ್ರನೌನ್ ಐತಲ್ಲ, ಪ್ರನೌನ್ ಹಾಕ್ಬಿಡಿ. ಶುಡಂಟ್ ವಿ, ಶುಡಂಟ್. ಈ ಮುಂದಿನ ಪಾರ್ಟ್ ನಮಗೆ ಟ್ಯಾಗ್ ಕ್ವಶನ್ ಟ್ಯಾಗಿಗೆ ಆ್ಯಡ್ ಮಾಡೋಕ್ಕೆ ಏನೋ ಸಂಬಂಧ ಇಲ್ರಿ. ಅದ್ರ ಸಬ್ಜೆಕ್ಟು ಹೆಲ್ಪಿಂಗ್ ವರ್ಬ್ ನಾಟ್ ಐತೆ ಇಲ್ಲೋ ಅಷ್ಟೇ. ಶುಡಂಟ್ ವಿ ಮಾಡೋದನ್ನು. ಇಲ್ಲಕಂದ್ರೆ ಇದಕ್ಕೆ ಇನ್ನೊಂದು ಮೆಥಡ್ ಅದ, ಹಂಗೂ ಮಾಡ್ಬೋದ್ರಿ. ಅದನ್ನೊಂದು ಹೇಳ್ಬಿಡ್ಲೇನು ಬೇಕಾರೆ ನಿಮಗ್ರಿ. ಶಿ ಈಸ್ ಗೋಯಿಂಗ್ ಟು ಸ್ಕೂಲ್, ಇಸಂಟ್ ಶಿ ಐತೆಲ್ಲೋ, ಇದನ್ನ ಹೆಂಗೆ ಮಾಡ್ಬೋದು ಅಂದ್ರೆ ಈಸ್ ಶಿ ನಾಟ್, ಹಿಂಗೂ ಮಾಡ್ಬೋದ್ರಿ. 2 ಮೆಥಡ್ ಅದ್ರ ಕ್ವಶನ್ ಟ್ಯಾಗ್ ಹಾಕ್ಲಿಕ್ಕೆ. ಈಸ್ ಹಾಕ್ಬೇಕ್ರಿ, ಮೊದಲು ಸ್ಪೇಸ್ ಬಿಡ್ಬೇಕ್ರಿ, ಮತ್ತೆ ಶಿ ಹಾಕ್ಬೇಕ್ರಿ, ಮತ್ತು ಸ್ಪೇಸ್ ಬಿಡ್ಬೇಕ್ರಿ. ಏನು ಶಾರ್ಟ್ ಫಾರ್ ಕಾಂಟ್ಯಾಕ್ಟೆಡ್ ಫಾರ್ಮ್ ಬರಬೇಕಿಲ್ಲ, NOT ಪೂರ ಬರ್ಬೇಕ್ರಿ. ಈಸ್ ಶಿ ನಾಟ್, ಹೆಂಗಾರ ಮಾಡ್ಬೋದ್ರಿ. 2 ಮೆಥಡ್ ಅದಾವ್ರಿ. ಅಫರ್ಮೇಟಿವ್ ಸೆಂಟೆನ್ಸ್ ಇದ್ದಾಗ 2 ಮೆಥಡ್ ಅದಾವ್ರಿ. ನೆಗೆಟಿವ್ ಇದ್ದಾಗ ಒಂದೇ ಮೆಥಡ್. ಮತ್ತೆ ಇದು ಅಫರ್ಮೇಟಿವ್ ಅದ. ದೇ ವೆಂಟ್, ಡಿಡಂಟ್ ದೇ ಅಂತ ಮಾಡಿದೆ ನಿಮಗೆ. ಡಿಡಂಟ್ ದೇ ಅಂತ ಮಾಡಿದೆ. ಇಲ್ಲಕಂದ್ರೆ ಡಿಡಂಟ್ ಬದಲಾಗಿ ಡಿಡ್ ದೇ ನಾಟ್, ಹಿಂಗೆ ಮಾಡ್ಬೋದ್ರಿ. ಡಿಡಂಟ್ ದೇ, ಡಿಡ್ ದೇ ನಾಟ್. ಇದು ನೆಗೆಟಿವ್ ಐತಲ್ಲ, ಒಂದೇ ಮೆಥಡ್. ಹಿ ಡಸಂಟ್ ಲೈಕ್ ಕಾಫಿ, ಡಸ್ ಹಿ, ಒಂದೇ ಮೆಥಡ್ ಇದಕ್ಕೆ. ಇದು 2 ಮೆಥಡ್ ಅಫರ್ಮೇಟಿವ್. 2 ಮೆಥಡ್ ಮಾಡೋದು. ವಿ ಶುಡ್ ಹೆಲ್ಪ್, ಶುಡಂಟ್ ವಿ, ಶುಡ್ ವಿ ನಾಟ್. ಶಿ ಹ್ಯಾಸ್ ಫಿನಿಶ್ಡ್, ಹ್ಯಾಸಂಟ್ ಶಿ, ಹ್ಯಾಸ್ ಶಿ ನಾಟ್. ಯು ವಿಲ್ ಕಮ್ ಹಿಯರ್, ವಿಲಂಟ್ ಯು. ವಿಲಂಟ್ ಯುನ ಓಂಟ್ ಯುನು ಅನ್ಬೋದ್ರಿ. ವಿಲಂಟ್ ಯು, ಅದಕ್ಕೆ ಇನ್ನೊಂದು ತರಹ. ಓಂಟ್ ಯು, ವಿಲೆಂಟ್ WILL ಬರ್ದು ಎನ್ ಬರ್ದು ಅಪಾಸ್ಟ್ರಫಿ. ಇಲ್ಲಕಂದ್ರೆ WO N ಅಪಾಸ್ಟ್ರಫಿ. ಓಂಟ್ ಯು, ವಿಲೆಂಟ್ ಯು, ಓಂಟ್ ಯು, ಇಲ್ಲಾಂದ್ರೆ ವಿಲ್ ಯು ನಾಟ್. ಹಿಂಗೆ ಮಾಡ್ಬೋದ್ರಿ. ನೆಕ್ಸ್ಟ್ ಹಿಂಗೆ ಆಯ್ತಲ್ರಿ. ಇದು 7th ತಗೋರಿ.
ಹಿ ವಾಸ್ ಪ್ಲೇಯಿಂಗ್ ಫುಟ್ಬಾಲ್, ವಾಸಂಟ್ ಹಿ. ಯಾಕಂದ್ರೆ ವಾಸ್ ಹಿ ನಾಟ್, ಎರಡೇ ಮೆಥಡ್. ಇದಕ್ಕೆ 3 ತರಹ ಮಾಡ್ಬೋದು. ವಾಸಂಟ್ ಹಿ, ವಾಸ್ ಹಿ ನಾಟ್, ದೇ ಕ್ಯಾನ್ ಸ್ವಿಮ್, ಕಾಂಟ್ ದೇ. ಸ್ವಲ್ಪ ಹುಷಾರಿ, ಡಬಲ್ ಎನ್ ಬರೋದಿಲ್ರಿ, ಇಲ್ಲೇ ಸಿಂಗಲ್ ಎನ್ ಬರ್ಬೇಕ್ರಿ. CAN ಹಿಂಗೈತಿಲ್ಲ, ಸಿಂಗಲ್ ಎನ್ ಐತಿಲ್ಲ, ಇದು ಕ್ಯಾನದ್ದಾತು. ಮುಂದೆ ನಾಟಕ ಒಂದು ಎನ್ ಬರಿಬೇಕಲ್ಲ, ಬರಿಬೇಡ್ರಿ. ಇದ ಎನ್ಗೆ ಒಂದೇನು ಆಮಿಟ್ ಮಾಡ್ಬೇಕಿಲ್ಲೇ. ಇದ್ದ ಎನ್ಕನ ಅಪಾಸ್ಟ್ರಫಿ ಹಾಕಿ ಕಾಂಟ್ ಅಂತ ಬರ್ರಿ. ಕಾಂಟ್ ದೇ ಅಂತ ಮಾಡ್ರಿ. ಡಬಲ್ ಎನ್ ಬ್ಯಾಡ್ರಿ. ಡಬಲ್ ಎನ್ ಹಾಕಿದ್ರೆ ನೋಡ್ಬೇಕಾರೆ ನೀವು ಲ್ಯಾಪ್ಟಾಪ್ನಾಗ ಇದ್ರೊಳಗೆ ಹಾಕಿರಿ ನೋಡಿ, ವೈಮಸ್ ಮಾಡಿ ತೊಗೊಳೋದಿಲ್ರಿ, ಅದು ರಾಂಗ್ ಅಂತ ತೋರಿಸ್ತೈತಿ. ಹಾಕ್ಬಹುದೇನೋ ಅಂತ ಅನ್ಸುತ್ತೆ, ಬಟ್ ಇದು ಪ್ರೆಫರ್ಡ್. ಡಬಲ್ ಎನ್ ಬದಲಾಗಿ ಸಿಂಗಲ್ ಎನ್ ಹಾಕ್ರಿ. ಇಲ್ಲಕಂದ್ರೆ ಇನ್ನೊಂದು ಮೆಥಡ್ ಮಾಡಿಬಿಟ್ರಂತೂ ಪರಮ ಸುಖ ಅದು. ದೇ ಕಾಂಟ್, ಸಾರಿ, ದೇ ಕ್ಯಾನ್ ಸ್ವಿಮ್, ಕಾಂಟ್ ದೇ. ಇಲ್ಲಕಂದ್ರೆ ಕ್ಯಾನ್ ದೇ ನಾಟ್, ಕ್ಯಾನ್ ದೇ ನಾಟ್ ಮಾಡ್ರಿ. ಹಂಗೂ ಕರೆಕ್ಟ್ ಅದಲ್ರಿ, ಅದು ಭಾಳ ಈಸಿ, ಅದು ಆಂಬಿಗ್ಯುಟಿ ಚಾನ್ಸೇ ಇಲ್ಲ. 9th, ಇದು ಒಂಥರ ಭಾಳ ಸ್ಪೆಷಲ್ ರೀ. ಇದ್ರೆ ಈ ಕುವೆಂಪು ಅವ್ರು ಹೇಳ್ತಾರೆ, ಅಗಣಿತ ತಾರಾಗಣಗಳ ನಡುವೆ ನಿಶ್ಚಲನೆಂದರೆ ನೀನೆ ಅಂತ ಧ್ರುವ ನಕ್ಷತ್ರ ಕುರಿತು ಹೇಳ್ತಾರೆ. ಧ್ರುವ ನಕ್ಷತ್ರ ಕುರಿತು ಇದು ಯಾಮ್ ಅಂತಕ್ಕಂಥದ್ದು ಒಂಥರ ಕ್ವಶನ್ ಟ್ಯಾಗ್ನೊಳಗೆ ಇದು ಒಂಥರ ಧ್ರುವ ನಕ್ಷತ್ರ ಇದ್ದಂಗೆ. ಇದು ಯಾಮ ಏನು ಸರ ಅಂಥದ್ದು ವಿಶೇಷ ಅಂತ ಅನ್ಕೊಂಡ್ರೆ ನೀವು ವಿದ್ಯಾರ್ಥಿಗಳೇ, ಯಾಮ್ ಇದ್ದಾಗ ಕ್ವಶನ್ ಟ್ಯಾಗ್ ಹಾಕಬೇಕಾದ್ರೆ ಯಾಮ್ ಬದಲಾಗಿ ಆರ್ ಹಾಕ್ಬೇಕ್ರಿ. ಅರನ್ ಟೈಮ್ ಮಾಡ್ಬೇಕ್ರಿ. ಭಾಳ ಹುಷಾರಿ ಮತ್ತು ಇಂಪಾರ್ಟೆಂಟ್ ಇದು. ಧ್ರುವ ನಕ್ಷತ್ರ ಇದ್ರಂಗೆ ಅಂತ ಹೇಳಿದ್ನಲ್ಲ ರೀ, ಆರ್ಸ್ ಇದನ್ನ ಕೇಳ್ತಾರೆ ವರ್ಷ. ಐ ಆಮ್ ಯುವರ್ ಫ್ರೆಂಡ್ ಆಂಟ್ ಐ, ಐ ಆಮ್ ಯುವರ್ ಫ್ರೆಂಡ್ ಅರನ್ ಟೈಮ್ ಮಾಡ್ಬೇಕ್ರಿ. ವೆನ್ ಇಟ್ ಈಸ್ ಯೂಸ್ಡ್ ಇನ್ ಕ್ವಶನ್ ಟ್ಯಾಗ್, ಆರ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು, ಯಾಮ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಆರ್. ಅರನ್ ಟೈಮ್ ಮಾಡ್ರಿ. ಇಲ್ಲ ಎರಡನೇ ಮೆಥಡ್ ಮಾಡ್ತಿರಲ್ಲ, ಎರಡನೇ ಮೆಥಡ್ ಮಾಡುವಾಗ ಮತ್ತೆ ಯಾಮ್ ಬರ್ಬೇಕ್ರಿ. ಮತ್ತೆ ಯಾಮಾಯ್ ನಾಟ್ ಆಗುತ್ತೆ, ಅವಾಗ ಆರಾಯ್ ನಾಟ್ ಆಗೋದಿಲ್ಲ. ಈ ಭಾಳ ಐತ್ರಿ ಥಿಯರಿ ಎಲ್ಲ, ಭಾಳ 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 ಐತ್ರಿ. ಮತ್ತು ಅದ ಇದು ನೆಗೆಟಿವ್ ಕೊಟ್ಟರೆ, ಐ ಆಮ್ ನಾಟ್ ಯುವರ್ ಫ್ರೆಂಡ್ ಕೊಟ್ಟಂದ್ರೆ ಯಮ ಯಾಕೈತೆ, ಮತ್ತು ಅವಾಗ ಆರಾಯ್ ಆಗೋದಿಲ್ಲ. ಐ ಆಮ್ ನಾಟ್ ಯುವರ್ ಫ್ರೆಂಡ್ ಅಂತ ಕೊಟ್ಟರು, ಐ ಆಮ್ ಯುವರ್ ಫ್ರೆಂಡ್ ಆರಂಟ್ ಐ, ಐ ಆಮ್ ನಾಟ್ ಯುವರ್ ಫ್ರೆಂಡ್ ಯಮಾಯ್. ಏನು ಮಾಡೋದ್ರಿ, ಥಿಯರಿ ಹೇಳುವಾಗ ಹೇಳ್ತೀನಲ್ಲ, ಐ ಆಮ್ ಯುವರ್ ಫ್ರೆಂಡ್ ಆರಂಟ್ ಐ, ಇಲ್ಲಕಂದ್ರೆ ಯಮಾಯ್ ನಾಟ್. ಶಿ ಹ್ಯಾಡಂಟ್, ಓಕೆ ನೆಗೆಟಿವ್ ಅದ. ಹ್ಯಾಡ್ ಒಂದ ತಗೊಳ್ರಿ, ಹ್ಯಾಡ್ ಶಿ, ಹ್ಯಾಡ್ ಶಿ. ಇಷ್ಟು ವಿದ್ಯಾರ್ಥಿಗಳೇ, ಇಷ್ಟೇ ಮಾಡ್ಲಿಕ್ಕೆ ಆಯ್ತು. ಮತ್ತು ಇನ್ನೂ ಬ್ಯೂಟಿಫುಲ್ ಮಸ್ತ್ ಮಸ್ತ್ ಕ್ವಶನ್ ಟ್ಯಾಗ್ ಎಕ್ಸಾಂಪಲ್ಸ್ ನಾನೊಂದು 40-45 ಡಿಫ್ರೆಂಟ್ ಐಟಮ್ಸನ್ನು ಮಾಡ್ಕೊಂಡಿನಿ, ನೋಟ್ಸ್ ಮಾಡಿಟ್ಟು. ನೋಟ್ಸ್ ಅಂದ್ರೇನು, ಟೈಪ್. ಈಗ ಆಯ್ ತಗೊಳ್ಳೋದು, ಆಮೇಲೆ ಮೇ ತಗೊಳ್ಳೋದು. ಮೇ ಒಂದು ತುಂಬ ಸ್ಪೆಷಲ್ ಅದ. ಇಂಪರೇಟಿವ್ ಸೆಂಟೆನ್ಸ್ ಅದ, ಕ್ಲೋಸ್ ದ ಡೋರ್, ಅದಕ್ಕೊಂದು ಸ್ಪೆಷಾಲಿಟಿ ಬರ್ತೈತೆ ರೀ. ಲೆಟ್ಸ್ ಗೋ, ಇದಕ್ಕೊಂದು ಸ್ಪೆಷಾಲಿಟಿ ಬರ್ತೈತೆ ರೀ. ಅಯ್ಯೋ ಭಾಳ ಭಾಳ ಐತಿ. ಸಾಕು, ನಮಗೊಂದು 10 ಸೆಂಟೆನ್ಸ್ ಕೊಟ್ಟಾರ, 10 ಸೆಂಟೆನ್ಸ್ ಮಾಡಿರಿ. ದಯಮಾಡಿ ಏನಂತಂದ್ರೆ ದೇವರಲ್ಲಿ ಕೇಳ್ಕೊಳ್ಳೋದು, ಈಗೇನು ಈಜಿ ಕೊಟ್ಟಾರಲ್ಲ ಎಕ್ಸಾಮ್ದಲ್ಲಿ, ಇದೇ ಥರ ಈಜಿ ಬಂದುಬಿಡಲಿ. ಕೆಲವೊಂದು ಟಫ್ ಇದಾವ ಅಂತ ತಿಳ್ಕೊಬೇಕಂದ್ರೆ ಕೆಲವೊಂದು ವಯಸ್ಸು ಹುಡುಗರಿಗೆ ಮಾತ್ರ ಸಾಧ್ಯ ಆಗ್ತೈತಿ. ಟೈಮ್ ಅಷ್ಟು ಇರೋದಿಲ್ಲ ನಿಮಗೆ ಪಾಪ. ಹೀಗಾಗಿ ಈಜಿ ಕೊಟ್ರಂದ್ರೆ ಅನುಕೂಲ ಆಗ್ತೈತಿ. ಸ್ವಲ್ಪ ಟಫ್ ಕೊಟ್ರಂದ್ರೆ, ಟಫ್ ಒಂದಿಷ್ಟು ಕೊಟ್ಟಿದ್ರೆ ಬಿಡಿಸಿಬಿಡ್ತಿದ್ದು ನಾನು. ಟಫ್ ಕೊಟ್ಟಿಲ್ಲ ಅವ್ರು ಏನು ಕೊಟ್ಟಾರಲ್ಲ ನಾನು ಬಿಡಿಸೀನಿ. ನಾ ಏನಾದರೂ ಬೇಕಂದ್ರೆ ನಾನು ಒಂದು ಟಾಪಿಕ್ ತೊಗೊಂಡು ಇದನ್ನು ಹಾಕೋದಾದ್ರೆ ಚೂರು ಲೇಟ್ ಆಗ್ತವಣ್ಣ. ಎಂದು ಹಾಕ್ತೀನಿ ಹೇಳಿಕೆ ಬರೋದಿಲ್ಲ ರೀ. ಮೊದಲು ಇದೆಲ್ಲ ಅವರೇ ಮಾಡಿದಂಥದ್ದು, ಅದು ಏನಂತಾರಲ್ಲ, ಅದು ಶ್ರೇಷ್ಠವಾದದ್ದು ಅದು. ಯಾಕಂದರೆ ಸ್ವಲ್ಪ ಕ್ವಶನ್ ಪೇಪರು ತೆಗಿಯೋರು ಅವರೇ ಇರ್ತಾರೆ, ಕ್ವಶನ್ ಬ್ಯಾಂಕ್ ಮಾಡೋರು ಹೆಚ್ಚು ಕಮ್ಮಿ ಅವರೇ ಇರ್ತಾರೆ. ಹಾಗಾಗಿ ಅವರು ರೋಡ್ ಇದ್ದಂಗೆ, ನಾವು ಕಾರ್ ಇದ್ದಂಗೆ. ರೋಡ್ ಹೆಂಗೆ ಇರ್ತೈತಿ ಹಂಗೆ ಕಾರು ಒಯ್ಬೇಕ್ರಿ, ಅಂದ್ರೆ ನಮಗೆ ಹೆಲ್ಪ್ ಆಗ್ತೈತಿ ಎಕ್ಸಾಮ್ದೊಳಗೆ. ಸರಿನಾ? ಓಕೆ ಫ್ರೆಂಡ್ಸ್, ಮತ್ತೊಂದಿಷ್ಟು ಮುಂದಿನ ವಿಡಿಯೋ. ಈಗ ಏನು ಮಾಡ್ಲಿಕ್ಕೆ ಹತ್ತೀನಂತಂದ್ರೆ, ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ ಒಳಗು ಮತ್ತು ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ ಒಳಗು ಎರಡೂ ಕಡೆನೂ ಗ್ರಾಮರ್ ಹಾಕ್ಲಿಕ್ಕೆ ಹತ್ತೀನಿ. ಯಾಕಂತಂದ್ರೆ ಈಗ ನಾಳೆ ಮಿಡ್ ಟರ್ಮ್ ಎಕ್ಸಾಮ್ ಬರ್ತೈತೆ ಅಕ್ಟೋಬರ್ ಮಂತ್ನೊಳಗೆ. ನಿಮ್ಗೆ ಗೊತ್ತೈತೆ ಇಲ್ಲೋ ಸ್ಟೂಡೆಂಟ್ಸು, ಅಕ್ಟೋಬರ್ ಮಂತಿಗೆ ಟೆಕ್ಸ್ಟ್ ಬುಕ್ 50% ಕವರ್ ಆಗಬೇಕು.
ಏನು C5 ವಾಸ್ ಎ ಟ್ರೀ ಅಥವಾ ವಾಚನ್ ಆಫ್ ದ ಲೇಕ್ ಅಲ್ಲಿ ತನಕ ಬರ್ತೀರಿ. ಟೆಕ್ಸ್ಟ್ ಬುಕ್ ರೀ. ಟೆಕ್ಸ್ಟ್ ಬುಕ್ ನನ್ನ ಕಡೆ ಐತಿ ಇಲ್ಲಿ. ಅಂದ್ರೆ 7th ಯೂನಿಟ್ T5 ವಾಸ್ ಎ ಟ್ರೀ ಇಲ್ಲಿ ಮಟ್ಟ ಸಾಕು ಅಂತ ಅನಿಸ್ತದ. ವಾಚನ್ ಆಫ್ ದ ಲೇಕ್ನು ಒಂದೊಂದು ಸಾರಿ ಬಂದವ್ರಿ. 50% ಟೆಕ್ಸ್ಟ್ ಬುಕ್ ನನ್ನ ಸಿಲೆಬಸ್ ಕವರ್ ಆಗ್ತೈತಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ. ಬಟ್ ಗ್ರಾಮರ್ 40 ಮಾರ್ಕ್ಸಿಂದ ಎಷ್ಟು ಕವರ್ ಆಗ್ತದೆ ಗೊತ್ತೇನ್ರಿ? ಎಷ್ಟು ಕವರ್ ಆಗ್ತೈತೆ ಅಂತ ಹೇಳಿದ್ರಿ ನೀವು ರೀ? ಅಷ್ಟು ಟಾಪಿಕ್ಸು ಕವರ್ ಆಗ್ತಾವ್ರಿ. ಗ್ರಾಮರ್ 50% ಬರೋದಲ್ರಿ. ಮಿಡ್ ಟರ್ಮ್ಗೆ ಗ್ರಾಮರ್ 100% ಬರ್ತೈತೆ ರೀ. ಫಸ್ಟ್ ಟರ್ಮ್ದೊಳಗೆ ನಾವು ಗ್ರಾಮರ್ ಅಷ್ಟು ಮುಗಿಸ್ಬೇಕು, ಟೆಕ್ಸ್ಟ್ ಬುಕ್ 50% ಮುಗಿಸ್ಬೇಕು. ಹಾಗಾಗಿ ಏನಾಗೈತಿ ಅಂತಂದ್ರೆ ಸ್ವಲ್ಪ ಎರಡು ಕಡೆ ಗ್ರಾಮರನ್ನು ಹಾಕ್ಲಿಕ್ಕತ್ತೇನ್ರಿ. ಈ ಸದ್ಯ ಫಸ್ಟ್ ಇಯರ್ ಸ್ವಲ್ಪ ಜಾಸ್ತಿ ಇದು ಮಾಡೀನಿ. ಇದು ಇನ್ನೊಂದು ದಿವಸ ಅಷ್ಟೇ ರೀ. ಆಮೇಲೆ ಸೆಕೆಂಡ್ ಇಯರ್ ಕೈ ಹಾಸ್ತೀನಿ. ಗ್ರಾಮರ್ ಅಂದರೆ ನಿಮಗೆ ಅಕ್ಟೋಬರ್ದೊಳಗಾಗಿ ಅಷ್ಟು ಗ್ರಾಮರ್ ಮಾಡಿಕೊಟ್ಟೆ ಅಂತಂದ್ರೆ ನಿಮಗೆ ಎಕ್ಸಾಮ್ ಬರಲಿಕ್ಕೆ ಅನುಕೂಲ ಆಗ್ತೈತಲ್ಲ. ಹಾಗಾಗಿ ಎರಡು ಕಡೆನೂ ಈ ಗ್ರಾಮರನ್ನ ಹಾಕ್ಲಿಕ್ಕತ್ತೀನಿ. ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ ಒಳಗೆ ಟೆಕ್ಸ್ಟ್ ಬುಕ್ ಟೀಚ್ ಮಾಡ್ತಿದ್ನಲ್ಲ, ಸ್ವಲ್ಪ ಟೆಂಪರಲಿ ಇಟ್ ಈಸ್ ಪಾಸ್ಡ್. ಹೌದಲ್ಲ, ಹೊಸ ಟಾಪಿಕ್ ಕ್ವಶನನ್ನು ಇದನ್ನೇನು ಗ್ರಾಮರ್ ಕ್ವಶನ್ನ ಅಲ್ಲಿ ಗ್ರಾಮರ್ ಕ್ವಶನ್ ಹಾಕ್ಲಿಕ್ಕತ್ತೀನಿ. ಇಲ್ಲಿ ಗ್ರಾಮರ್ ಕ್ವಶನ್ ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ ಒಳಗೆ, ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ ಒಳಗೆ ಎರಡೂ ಕಡೆ ಗ್ರಾಮರ್ ಕ್ವಶನ್ ಹಾಕ್ಲಿಕ್ಕತ್ತೀನಿ. ಇದನ್ನಷ್ಟು ಗ್ರಾಮರ್ದು ನಿಮಗೆ ಮಿಡ್ ಟರ್ಮ್ ಅನ್ನೋದ್ರಾಗ ಮುಗಿಸ್ತೀನಿ. ನೆಕ್ಸ್ಟ್ ಉಳಿದ ಟೈಮ್ ನೋಡಿಕೊಂಡು ಟೆಕ್ಸ್ಟ್ ಬುಕ್ ಟೀಚ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಫ್ರೆಂಡ್ಸ್.